ಸೊ 1996 ಆಲ್ ಪೊಲಿಟಿಕಲ್ ಪಾರ್ಟೀಸ್ ದೇ ಹ್ಯಾವ್ ಪ್ರಾಮಿಸ್ಡ್ ಇನ್ ದೇರ್ ಮ್ಯಾನಿಫೆಸ್ಟೋಸ್ ದಟ್ ದೇ ಆರ್ ಕಮಿಟೆಡ್ ಟು ವಿಮೆನ್ಸ್ ರಿಸರ್ವೇಷನ್ ಇನ್ ಪಾರ್ಲಿಮೆಂಟ್. ಬಿಲ್ ಪಾಸ್ ಆಗಲಿಲ್ಲ ಅನ್ನೋದು ಸತ್ಯ. ಆಗಿಲ್ಲದೆ ಇದ್ದರೂ ಕೂಡ ಇವತ್ತಿಗೂ ಮಾತಾಡುವಾಗ ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಅದಕ್ಕೆ ಅಪೋಸಿಷನ್ ಮಾಡಿದ್ದು ಯಾರು ಅನ್ನೋದನ್ನು ಯಾರು ಹೇಳಲ್ಲ. ಯಾಕೆ ಹೇಳಲ್ಲ ನಂಗೆ ಗೊತ್ತಿಲ್ಲ. ಐ ಸ್ಟಿಲ್ ರಿಮೆಂಬರ್, ಎನಿಬಡಿ ನೋ ಹೂ ವಾಸ್ ದ ಒನ್ ಫಸ್ಟ್ ಟು ರೈಸ್ ಅಬ್ಜೆಕ್ಷನ್ ಟು ದಟ್ ಇನ್ ದ ಪಾರ್ಲಿಮೆಂಟ್ ಫ್ಲೋರ್? ಇಟ್ ವಾಸ್ ಉಮಾ ಭಾರತಿ, ದ BJP MP. ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವುದಕ್ಕೆ ಒಬ್ಬ ಮಹಿಳಾ ಸಂಸದರನ್ನೇ ಮುಂದೆ ಬಿಟ್ಟಂತಹ ಕೊಳಕು ರಾಜಕಾರಣವನ್ನು ಅವತ್ತೂ ಮಾಡಿದೆ, ಇವತ್ತೂ ಮಾಡ್ತಾ ಇದೆ. ಸೊ ದಟ್ ವಿ ಶುಡ್ ರಿಯಲೈಸ್. ಆ್ಯಂಟಿ ಇನ್ಕಂಬೆನ್ಸಿ ಬೆಳೀತಾ ಇದೆ. ಇವರ ಕಮ್ಯುನಲ್ ಪಾಲಿಟಿಕ್ಸಿನ ಬಗ್ಗೆ ಜನಕ್ಕೆ ಅಹಿತ ಅಂತ ಅನ್ನಿಸ್ತಾ ಇದೆ ಅಂತ ಅನ್ನುವಾಗ ಏನಾದರೂ ಒಂದು ಬೇಕಲ್ಲ ಸಾಧನ, ಯಾರನ್ನಾದರೂ ಮಾಡಬೇಕಲ್ಲ ಒಂದು ಗುರಿ. ಆ ಹಿನ್ನೆಲೆಯಲ್ಲಿ ಈ ದೇಶದ ಮಹಿಳಾ ವೋಟರ್ಸನ್ನು ಗುರಿಯಾಗಿ ಇಟ್ಕೊಂಡು ಈ ನಾರಿ ಶಕ್ತಿ ವಂದನಾ ಅನ್ನುವಂತಹ ಕಾನೂನನ್ನು ಪ್ಲೇಸ್ ಮಾಡಿರೋ ಅಂಥದ್ದು. ಇವತ್ತಿನ ಸಬ್ಜೆಕ್ಟ್ ಇರೋದು ಡಿಲಿಮಿಟೇಷನ್ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಆ್ಯಂಡ್ SIR. ಬಹುಶಃ ಆ SIR ಅಂತ ಅನ್ನುವಂತಹ ಒಂದು ಹರಿತವಾದಂತಹ ಆಯುಧ, ಇಟ್ಸ್ ಎ ವೆರಿ ಶಾರ್ಪ್ ವೆಪನ್. ಕೇವಲ ಕೆಲವು ವ್ಯಕ್ತಿಗಳ ಮೇಲಲ್ಲ, ಇಟ್ ಈಸ್ ಹ್ಯಾಂಗಿಂಗ್ ಆನ್ ದ ಹೋಲ್ ಕಂಟ್ರಿ. And we have seen the results in these 5 assembly elections that have already taken place, and the worst hit is West Bengal we have seen. And it is really very targeted attack. In that targeted attack, women are the vulnerable, and definitely because it's a pronounced agenda. Earlier and all we were telling it's a hidden agenda, now it's a pronounced agenda. The minorities, especially Muslim minorities, are the targeted groups. And in that both as targeted Muslim minority and women. Because when the first SIR took place in Bihar, we have seen more than 59%. If I am wrong, anybody can correct me. 59% of the excluded voters were women. So that is how we can see how this government, which is elected by the people of this country, may be manipulated or whatever, but they are elected by the people of this country under the Constitution of India, and they are abusing the same Constitution and using it for their favor and getting done whatever they want. Whatever they want, they are getting it done by using the Constitution itself. So that is the danger which we are facing. On that context, I just want to place a few lines on this Women's Reservation Bill. ಮತ್ತು ಈ ದೇಶದಲ್ಲಿ 1957 ಬಲ್ವಂತರಾಯ್ ಕಮಿಟಿ ಇರ್ಬೋದು, ಆನಂತರ ಬಂದ 1975 ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ ಏನು ಬಂತು ಫಾರ್ ಸ್ಟೇಟಸ್ ಆಫ್ ವಿಮೆನ್ ಬಗ್ಗೆ ಸ್ಟಡಿ ಮಾಡಿರುವಂಥದ್ದು. ಹೀಗೆ ಹಲವಾರು ಸಮಿತಿಗಳು ಇಫ್ ದ ರಿಸರ್ವೇಷನ್ ಈಸ್ ನಾಟ್ ಗಿವನ್ ಟು ವಿಮೆನ್, ಅವರಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಅನ್ನೋದು ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋದನ್ನು ರಿಯಲೈಸ್ ಮಾಡಿಕೊಂಡು ಆ ಸಮಿತಿಗಳೆಲ್ಲವೂ ಕೂಡ ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ಡಿಫ್ರೆಂಟ್ ಬೇರೆ ಬೇರೆ ರೀತಿಯಲ್ಲಿ, ನಾನು ಆ ವಿವರಗಳಿಗೆ ಹೋಗೋದಿಲ್ಲ, 15 ನಿಮಿಷ ಅಷ್ಟೇ ಟೈಮ್ ಇರೋ ಕಾರಣಕ್ಕಾಗಿ. ಹಾಗಾಗಿ ಮಹಿಳಾ ಮೀಸಲಾತಿ ಅಂತ ಅನ್ನುವಂತಹ ಚರ್ಚೆ 2023 ಸೆಪ್ಟೆಂಬರಲ್ಲಿ ಬಂದಿದ್ದಲ್ಲ. ನಾರಿ ಶಕ್ತಿ ಅದೇನೋ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತೇನು ತಗೊಂಡ್ಬಂದ್ರಲ್ಲ, ಸೊ 2023ರಲ್ಲಿ ಬಂದಿದ್ದು ಅಲ್ಲ. ಅಥವಾ ಈಗಿರುವ ಸರ್ಕಾರ ಮಹಿಳೆಯರನ್ನ ಮಹಾನ್ ಗೌರವಿಸಿ ಕೊಟ್ಟಿದ್ದು ಕೂಡ ಅಲ್ಲ. ಬಟ್ ಇಟ್ ಸ್ಟಾರ್ಟೆಡ್ ಡ್ಯೂರಿಂಗ್ ಅವರ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಇಟ್ ಸೆಲ್ಫ್, ಆ್ಯಂಡ್ ಅದು ಒಂದು ಮೂರ್ತ ರೂಪವನ್ನು ಪಡ್ಕೊಂಡಿದ್ದು 1957 ಬಲವಂತರಾಯ್ ಕಮಿಟಿಯ ಸಂದರ್ಭದಿಂದಲೇ ಅಂತ ಅನ್ನೋದನ್ನು ನಾವು ಹೆಚ್ಚು ಹೆಚ್ಚು ಪ್ರಾಪಗೇಟ್ ಮಾಡಬೇಕಾದಂತಹ ಅಗತ್ಯ ಇದೆ. ಸೊ 1996 ಆಲ್ ಪೊಲಿಟಿಕಲ್ ಪಾರ್ಟೀಸ್ ದೇ ಹ್ಯಾವ್ ಪ್ರಾಮಿಸ್ಡ್ ಇನ್ ದೇರ್ ಮ್ಯಾನಿಫೆಸ್ಟೋಸ್ ದಟ್ ದೇ ಆರ್ committed to women's reservation in parliament. So we were all really expecting that. Unfortunately, it did not happen. It did not happen. Devegowda was the Prime Minister then. So
ಆಮೇಲೆ ಆ ಬಿಲ್ ಪಾಸ್ ಆಗಲಿಲ್ಲ ಅನ್ನೋದು ಸತ್ಯ. ಆಗಿಲ್ಲದೆ ಇದ್ದರೂ ಕೂಡ ಇವತ್ತಿಗೂ ಮಾತಾಡುವಾಗ ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಅದಕ್ಕೆ ಅಪೋಸಿಷನ್ ಮಾಡಿದ್ದು ಯಾರು ಅನ್ನೋದನ್ನು ಯಾರು ಹೇಳಲ್ಲ. ಯಾಕೆ ಹೇಳಲ್ಲ ನನಗೆ ಗೊತ್ತಿಲ್ಲ. ಐ ಸ್ಟಿಲ್ ರಿಮೆಂಬರ್. ಎನಿಬಡಿ ನೋ ಹೂ ವಾಸ್ ದ ಒನ್ ಫಸ್ಟ್ ಟು ರೈಸ್ ಅಬ್ಜೆಕ್ಷನ್ ಟು ದಟ್ ಇನ್ ದ ಪಾರ್ಲಿಮೆಂಟ್ ಫ್ಲೋರ್? ಇಟ್ ವಾಸ್ ಉಮಾ ಭಾರತಿ, ದ BJP MP. ಅಂದರೆ BJPಯ ಈ ಚಾಲಾಕಿತನ ಹೇಗಿದೆ ಅಂತಂದರೆ, ಹೊರಗಡೆ ಮ್ಯಾನಿಫೆಸ್ಟೋದಲ್ಲಿ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಪರ ತಾವು ಅಂತ ಹೇಳಿದ್ರು. ಆದರೆ ಪಾರ್ಲಿಮೆಂಟಿನ ಒಳಗೆ ಎನಾನಿಮಸ್ಲಿ ಪಾಸಾಗೋಗುತ್ತೆ, ಅದು ಯಾರಿದ್ದು ವಿರೋಧವೇ ಇಲ್ಲ ಅಂತ ಅನ್ನುವಂತಹ ಸ್ಥಿತಿ ಇರುತ್ತೆ. ಹಿಂದಿನ ದಿನ ಮೀಟಿಂಗ್ ಕರೆದ್ರೆ ಸಹಮತ ಬರೋದಿಲ್ಲ. ಹಾಗಾಗಿ ಪಾರ್ಲಿಮೆಂಟಲ್ಲಿ ಅದನ್ನು ಚರ್ಚೆಗಾಗಿ ಇಡಬೇಕಾಗಿ ಬರ್ತದೆ. ಚರ್ಚೆಗಾಗಿ ಇಟ್ಟಾಗ BJPಯ ಒಬ್ಬ ಸಂಸದ ಅಲ್ಲ, ಅಂದರೆ ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವುದಕ್ಕೆ ಒಬ್ಬ ಮಹಿಳಾ ಸಂಸದರನ್ನೇ ಮುಂದೆ ಬಿಟ್ಟಂತಹ ಕೊಳಕು ರಾಜಕಾರಣವನ್ನು ಅವತ್ತೂ ಮಾಡಿದೆ, ಇವತ್ತೂ ಮಾಡ್ತಾ ಇದೆ. ಸೊ ದಟ್ ವಿ ಶುಡ್ ರಿಯಲೈಸ್. ದೆನ್ ಸ್ಟಾರ್ಟೆಡ್ ಆಲ್ ಯಾದವ್ಸ್ ಎವ್ರಿಬಡಿ ಆ್ಯಂಡ್ ಇಟ್ಸ್ ಎ ಬಿಗ್ ಹಿಸ್ಟ್ರಿ. ಅದನ್ನು ಹರಿದಾಕಿದ್ದಿದೆ, ಬಾಲ್ಕಟೆ ಹುಯೇ ಅವರತೆ ಆತೆ ಹೇ ಅಂತ ಹೇಳಿದ್ದಿದೆ, ಬೇಕಾದಷ್ಟು ಆಡಬಾರದ ಮಾತುಗಳೆಲ್ಲವೂ ಆಡಿದ್ದಿದೆ. ಬಟ್ ಈ ಹಿಸ್ಟರಿಯ ನಂತರ 2010 ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಯ ಸೆಂಟಿನರಿ. ಸೊ ದೆನ್ UPA ಗೌರ್ಮೆಂಟ್ ವಾಸ್ ದೇರ್. Sonia Gandhi declared, I am going to give a gift for the women of this country. Yes, they did it. ರಾಜ್ಯಸಭೆಯಲ್ಲಿ ಪಾಸ್ ಕೂಡ ಆಯಿತು. ಆದರೆ ಲೋಕಸಭೆಯಲ್ಲಿ ಮಂಡನೆಯೇ ಆಗಲಿಲ್ಲ. ಮೀನ್ಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಈವನ್ ದೆನ್ ದ ಮೆನ್ ಇನ್ ದ ಕಾಂಗ್ರೆಸ್, in quotes I am telling, not all men, there are men who are supporting and for women's equality. Okay? Who are feminists? Who are feminists? Feminists. Okay. So they did not place it in Lok Sabha at all. So 6 ವರ್ಷ ಕಳೆದು ಅದು ಲ್ಯಾಪ್ಸ್ ಆಗೋಯಿತು. Then comes our Nari Vandana Shakti, all kind of big ಭಾಷಣ್ಸ್. So 2014ರಿಂದ 2023ರವರೆಗೆ ಯಾಕೆ, why you people did not place it? You had numbers and other parties were there to support. Of course, all along it's only left parties who stood firmly. Yes, we are for this bill. You please present it. We will support it. No other party has given this kind of blanket support as I know. Okay. ಸೊ ಈಗ 2023ನಲ್ಲಿ ದಟ್ಟು ವೆನ್ ಇನ್ನೇನು ಎಲೆಕ್ಷನ್ ಬರ್ತಿದೆ, ದ ಲಾಸ್ಟ್ ಡೇ ಆಫ್ ದಿ ಪಾರ್ಲಿಮೆಂಟ್, ಅದು ಲಾಸ್ಟ್ ಸೆಷನ್ನು, ಅವತ್ತು ಅದನ್ನು ಮಂಡನೆ ಮಾಡ್ತಾರೆ. ದೆನ್ ಪ್ರೀವಿಯಸ್ ನೈಟ್ ದ MPs ವಿಲ್ ಗೆಟ್ ಇಟ್ ಸಿನ್ಸ್. ಮೀಡಿಯಾದಲ್ಲಿ ನಾವು ನೋಡಿದ್ದು ಅದನ್ನು. ದೆನ್ ಮಹಿಳಾ ಮೀಸಲಾತಿ ಮಸೂದೆ 96ರಲ್ಲಿ ಅಥವಾ 2010ರಲ್ಲಿ ಮತ್ತೆ ಮಂಡನೆ ಆಗುವಾಗ ತುಂಬ ವ್ಯಾಪಕವಾದ ಚರ್ಚೆ ಆದಂಥದ್ದು ನಮಗೆ ಗೊತ್ತಿದೆ. 96ಅಲ್ಲಿ ಅದು ಪಾಸ್ ಆಗದೇ ಇದ್ದಾಗ ಉಮಾ ಭಾರತಿ ಪ್ಲಸ್ ಅದರ್ಸು ಅಪೋಸ್ ಮಾಡಿದಾಗ ಗೀತಾ ಮುಖರ್ಜಿ ನೇಮಕ, ಇದರಲ್ಲಿ ಸೆಲೆಕ್ಟ್ ಕಮಿಟಿ ಆಗುತ್ತೆ. ವಿತಿನ್ 3 months December 9th ದ ರೆಕಮೆಂಡೇಷನ್ಸನ್ನು ಸಬ್ಮಿಟ್ ಮಾಡ್ತಾರೆ ಗೀತಾ ಮುಖರ್ಜಿ. ಶಿ ವಾಸ್ ಅ MP ಫ್ರಮ್ ವೆಸ್ಟ್ ಬೆಂಗಾಲ್ ಫ್ರಮ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಪ್ಲೇಸ್ ಮಾಡ್ತಾರೆ. ಸೊ ಅದನ್ನೇ ವ್ಯಾಪಕ ಚರ್ಚೆ ಆಗಿರೋದನ್ನು 2010ನಲ್ಲಿ ಟೇಬಲ್ ಮಾಡಿರೋ ಅಂಥದ್ದು, ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿರೋ ಅಂಥದ್ದು. ಆ ಬಿಲ್ಲನ್ನೇ ಸೆಪ್ಟೆಂಬರ್ 23ಕ್ಕೆ ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಆ್ಯಂಟಿ ಇನ್ಕಂಬೆನ್ಸಿ ಬೆಳೀತಾ ಇದೆ. ಇವರ ಕಮ್ಯುನಲ್ ಪಾಲಿಟಿಕ್ಸಿನ ಬಗ್ಗೆ ಜನಕ್ಕೆ ಅಹಿತ ಅಂತ ಅನ್ನಿಸ್ತಾ ಇದೆ ಅಂತ ಅನ್ನುವಾಗ ಏನಾದರೂ ಒಂದು ಬೇಕಲ್ಲ ಸಾಧನ, ಯಾರನ್ನಾದರೂ ಮಾಡಬೇಕಲ್ಲ ಒಂದು ಗುರಿ. ಆ ಹಿನ್ನೆಲೆಯಲ್ಲಿ ಈ ದೇಶದ ಮಹಿಳಾ ವೋಟರ್ಸನ್ನು ಗುರಿಯಾಗಿ ಇಟ್ಕೊಂಡು ಈ ನಾರಿ ಶಕ್ತಿ ವಂದನಾ ಅನ್ನುವಂತಹ ಕಾನೂನನ್ನು ಪ್ಲೇಸ್ ಮಾಡಿರೋ ಅಂಥದ್ದು. ಜಸ್ಟ್ ಬಿಫೋರ್ ದ ಎಲೆಕ್ಷನ್, ದಟ್ಸ್ ದ ಲಾಸ್ಟ್ ಸೆಷನ್ ಆಫ್ ದಿ ಪಾರ್ಲಿಮೆಂಟ್. ಓಕೆ, ಸಂತೋಷ, ಕೊನೆಯ ದಿವಸನಾದರೂ ಮಾಡಿದ್ರಿ ನೀವು. ಆದರೆ ಅದಕ್ಕೆ
ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಜನಗಣತಿ, ಡಿಲಿಮಿಟೇಷನ್ ಆ್ಯಂಡ್ ಸೆನ್ಸಸ್ಸನ್ನು ಯಾಕೆ ಅಟ್ಯಾಚ್ ಮಾಡಿದ್ರಿ? ಬಟ್ ಡಿಲಿಮಿಟೇಷನ್ ಅಂತ ಅನ್ನೋದು ಸಂವಿಧಾನದ ಅಡಿಯಲ್ಲಿ ದೇಶದ ಅಗತ್ಯಕ್ಕಾಗಿ ಅದು ಅಗತ್ಯ ಅನ್ನೋದನ್ನು ಒಪ್ಕೊಳ್ಳೋಣ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮಹಿಳಾ ಮೀಸಲಾತಿ ಅಂತ ಅನ್ನೋದಕ್ಕೂ ಡಿಲಿಮಿಟೇಷನ್ನಿಗೂ ಸಂಬಂಧವೇ ಇಲ್ಲ. ಹಾಗಾಗಿ ನೀವು ಸೆನ್ಸಸ್ಸನ್ನಾಗಲಿ ಡಿಲಿಮಿಟೇಷನ್ನಾಗಲಿ ಯಾಕೆ ಸೇರಿಸ್ತೀರಿ ಇದಕ್ಕೆ ಅಂತ ಕೇಳಿದ್ದಕ್ಕೆ ಉತ್ತರ ಇರಲಿಲ್ಲ. ಸೊ ಹಾಗೆ ಡಿಲಿಮಿಟೇಷನನ್ನು ಇದಕ್ಕೆ ಜೋಡಿಸುವ ಮೂಲಕ ಮತ್ತು ಅದರ ಜೊತೆಗೆ ಇಟ್ಟ ಇನ್ನೊಂದೇನು, ನಾವು ಪಾರ್ಲಿಮೆಂಟ್ ಸೀಟನ್ನು 816 ಪ್ಲಸ್ ಸಮಥಿಂಗ್ ಯೂನಿಯನ್ ಟೆರಿಟರಿದು ಸೇರಿಸಿ ಆಲ್ಮೋಸ್ಟ್ 850 ಸೀಟಿಗೆ ನಾವು ಇನ್ಕ್ರೀಸ್ ಮಾಡ್ತೀವಿ. ಎಲ್ಲೂ ಚರ್ಚೆ ಆಗಿಲ್ಲ. ಇದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿ. ಇದು ವ್ಯಾಪಕವಾದ ಚರ್ಚೆ ಆಗದೇನೆ ಆಗಕ್ಕೆ ಸಾಧ್ಯವೇ ಇಲ್ಲದೆ ಇರೋದು. ಆದರೆ ಎಲ್ಲೂ ಚರ್ಚೆ ಮಾಡದೆ ಜಸ್ಟ್ ಲೈಕ್ ದಟ್ ಮೋಶಾರವರ ಮೂಸೆಯಲ್ಲಿ ಬೆಳೆದು ಬಂದಂತಹ ಸಮೋಸವನ್ನು ತಂದು ಪಾರ್ಲಿಮೆಂಟಲ್ಲಿ ಇಟ್ಟು ದೇ ವಾಂಟೆಡ್ ಅಪೋಸಿಷನ್ ಪಾರ್ಟೀಸ್ ಟು ಬಿಹೇವ್ ಲೈಕ್ ರಬ್ಬರ್ ಸ್ಟಾಂಪ್ಸ್. ನಾವು ಹೇಳ್ತೀವಿ, ನೀವು ಒಪ್ಕೊಡಿ ಅನ್ನುವ ರೀತಿಯಲ್ಲಿ. ಸೊ ಇಂತಹ ಒಂದು ಸ್ಥಿತಿ. ವಿ ಆರ್ ಎಂಟೈಟಲ್ಡ್ ಫಾರ್ ದಟ್. ಯು ನೀಡ್ ನಮ್ಗೆ ಭಿಕ್ಷೆ ಕೊಡಬೇಕಾಗಿಲ್ಲ. ನೀವು 850 ಜಾಸ್ತಿ ಮಾಡಿ ನಾವು ಕೊಡ್ತೀವಿ ಅಂಥೇಳಿ ಮೂಗಿಗೆ ತುಪ್ಪ ಹಚ್ಚಿದರೆ, ಆದರೆ ಅನ್ಫಾರ್ಚುನೇಟ್ಲಿ ಈ ದೇಶದಲ್ಲಿ ಕಮ್ಯುನಲ್ ಲೈನ್ಸಲ್ಲಿ ಮತ್ತು ಕ್ಯಾಸ್ಟ್ ಲೈನ್ಸಲ್ಲಿ ಎಷ್ಟು ಸೀರಿಯಸ್ ಆದಂತಹ ಬ್ರೇಕ್ ಆಗಿದೆ ಅಥವಾ ಡಿವಿಷನ್ ಆಗಿದೆ ಅಂತಂದರೆ, ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮಾಡಬಾರ್ದ ಅನಾಚಾರಗಳನ್ನೆಲ್ಲ ಮಾಡಿದರೂ ಕೂಡ ಜನ ನಂಬುವಂತಹ ಸ್ಥಿತಿಗೆ ಬಂದಿರುವಂತಹದ್ದನ್ನು ನಾವು ನೋಡುವಾಗ ಈ ಡಿಲಿಮಿಟೇಷನ್ ಅಂತ ಹೇಳೋ ಅಂಥದ್ದು ದಿಸ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ವೆರಿ ಡೇಂಜರಸ್ ಥಿಂಗ್. ಈ ಒಂದು ಡಿಲಿಮಿಟೇಷನ್ನು ಅಥವಾ ಈ ಸೆನ್ಸಸ್ಸು ಅನ್ನೋದೇನಿದೆ ಇದನ್ನು ಅದರಿಂದ ಲಿಂಕ್ ಮಾಡಿ ಈ ಮಸೂದೆಯನ್ನು ಪಾಸ್ ಮಾಡಬೇಕು. ಅಂಥದ್ದು ಆಗಬೇಕು ಅಂತಂದರೆ ಐ ಥಿಂಕ್ SIRನ್ನು ಸೋಲಿಸಬೇಕು. ದೆನ್ ಹೋಲ್ ಈ ಪೊಲಿಟಿಕಲ್ ಕಾಂಪೋಸಿಷನ್ ಇದೆಯಲ್ಲ, ಕಮ್ಯುನಲ್ ಲೈನ್ಸಲ್ಲಿ ದೇಶವನ್ನು ಒಡೆಯುವುದನ್ನು ಸೋಲಿಸುವಂತಹ ಪೊಲಿಟಿಕಲ್ ಚೇಂಜಿಗೆ ನಾವು ಕೆಲಸ ಮಾಡದೇ ಇದ್ದರೆ ಐ ಡೋಂಟ್ ಥಿಂಕ್ ಎನಿ ನಂಬರ್ ಆಫ್ ದಿಸ್ ಸೆಮಿನಾರ್ ವಿಲ್ ಹೆಲ್ಪ್ ಅಸ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.